ಇವಾಗ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಯಾವ ತರ ನಾವು ಪ್ರಾಡಕ್ಟ್ ಅನ್ನ ಇಟ್ಕೋಬೇಕು ಅಂತೇಳಿ ಎಷ್ಟೆಲ್ಲ ಪ್ರಾಡಕ್ಟ್ ಬೇಕು ಅಂತೇಳಿ ತೋರಿಸ್ತಾ ಇದೀನಿ ನೋಡಿ, ಪ್ರಾಡಕ್ಟ್ ನಾಲೆಜ್ಗೋಸ್ಕರ. ಸೊ ಫಸ್ಟಿಗೆ ಒಂದು ಚೆನ್ನಾಗಿರೋ ಡ್ರೈಯರ್ ಬೇಕು ನಿಮಗೆ, ಐಕಾನಿಕ್ ತಗೊಂಡ್ರೆ ಬೆಸ್ಟ್. ಆಮೇಲೆ ನೀವು ಈ ತರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೆ ಸ್ಟ್ರೈಟ್ನರ್ ಬೇಕು, ಪ್ರೊಫೆಷನಲ್ ಸ್ಟ್ರೈಟ್ನರ್ ಇಟ್ಕೊಳ್ಳಿ. ನಾರ್ಮಲ್ ಸ್ಟ್ರೈಟ್ನರ್ ಅಲ್ಲಿ ಈ ಕೆಲಸ ಆಗೋದಿಲ್ಲ. ಆಮೇಲೆ ಶಾಂಪೂ ಬೇಕು, ಪ್ರೊಫೆಷನಲ್ ಶಾಂಪೂ ಇಟ್ಕೊಳ್ಳಿ. ಒಂದು ಬೋಲು. ನೆಕ್ಸ್ಟ್ ಇದು ಸ್ಪಾ ಕ್ರೀಮು. ಸೊ ಸ್ಪಾ ಕ್ರೀಮ್ ಆದ್ರೂ ಇಟ್ಕೊಳ್ಳಿ, ಕಂಡೀಷನರ್ ಆದ್ರೂ ಇಟ್ಕೊಳ್ಳಿ, ಇಲ್ಲಾಂದ್ರೆ ಹೇರ್ ಮಾಸ್ಕ್ ಆದ್ರೂ ಬೇಕಾಗುತ್ತೆ ನಮಗೆ. ಸಿರಮ್, ಪ್ಯಾಡಲ್ ಕೋಂಬು. ನೆಕ್ಸ್ಟ್ ನಿಮ್ಗೆ ಅಪ್ಲಿಕೇಶನ್ ಮಾಡೋಕ್ಕೋಸ್ಕರ ಬ್ರಷ್, ಕೋಂಬ್ ಮತ್ತೆ ಸೆಕ್ಷನ್ ಕ್ಲಿಪ್. ಇನ್ನೊಂದು ಕಸ್ಟಮರ್ಗೆ ಏಫ್ರೋನ್, ಸೆಲ್ಫ್ ಏಫ್ರೋನ್. ನೆಕ್ಸ್ಟ್ ಇದರಲ್ಲಿ ನಿಮಗೆ ತಿಳ್ಕೊಳ್ಬೇಕಾಗಿರೋಂಥದ್ದು ಪ್ರಾಡಕ್ಟ್ ನಾಲೆಜ್ ಏನಪ್ಪಾ ಅಂದ್ರೆ, ಇದರಲ್ಲಿ ನಮ್ಗೆ ಲೋರಿಯಲ್ ಅಲ್ಲಿ 2 ತರ ಕ್ರೀಮ್ ಸಿಗುತ್ತೆ. ಸೊ ಯಾಕೆ 2 ತರ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಕ್ಸ್ಟ್ರಾ ರೆಸಿಸ್ಟೆಂಟ್ ಅಂತ ಇದೆ, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಬರೀ ರೆಸಿಸ್ಟೆಂಟ್ ಅಷ್ಟೇ ಇರುತ್ತೆ. ಇದನ್ನ ಯಾಕೆ ಕೊಟ್ಟಿದ್ದಾರೆ, ಕಂಪ್ನಿಯವ್ರು ಯಾಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಇದು ಏನು ಎಕ್ಸ್ಟ್ರಾ ರೆಸಿಸ್ಟೆಂಟ್ ಇದೆಯಲ್ಲ, ಸೊ ಹೆವಿ ಕರ್ಲಿ ಇರುತ್ತೆ ನೋಡಿ, ಹೇರ್ಸ್ ತುಂಬಾ ದಪ್ಪ ಇರುತ್ತಲ್ಲ ಅವ್ರಿಗೆ ಇದು ಯೂಸ್ ಆಗುತ್ತೆ. ಇವಾಗ ಇದು ಅದಕ್ಕೆ ಮೈಲ್ಡ್ ಇರುವಂತ ಪ್ರಾಡಕ್ಟ್, ಬರೀ ರೆಸಿಸ್ಟೆಂಟ್ ಇದ್ದಿದ್ದು ಮೈಲ್ಡ್ ಹೇರಿಗೆ. ಇವಾಗ ಮೀಡಿಯಂ ಟು ಥಿನ್ ಹೇರಿಗೆ, ಆಮೇಲೆ ಕೆಮಿಕಲಿ ಟ್ರೀಟೆಡ್ ಇರುತ್ತೆ ಹೇರ್, ಅಂತ ಹೇರಿಗೆ ಮೈಲ್ಡ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ನಾಲೆಜ್ ಗೊತ್ತಾಯ್ತಲ್ಲ ನಿಮಗೆ. ಈ ರೀತಿ 2 ಪ್ರಾಡಕ್ಟ್ ಬರ್ತವೆ ಲೋರಿಯಲ್ ಅಲ್ಲಿ. ಸೊ ನೀವ್ ಯಾವ ತಗೊಂತೀರಾ, ಯಾವ ಹೇರ್ ಮೇಲೆ ಮಾಡ್ತಾ ಇದ್ದೀರಾ ಅದು ನಿಮಗ್ ಬಿಟ್ಟಿದ್ದು. ಇನ್ನೊಂದು ಅಲ್ಲಿ ನ್ಯೂಟ್ರಲೈಸರ್ ಇದೆ ನೋಡಿ, ಹಾ ರೈಟ್, ಇದು ನ್ಯೂಟ್ರಲೈಸರ್. ಇದು ಫಸ್ಟ್ ಕ್ರೀಮು, ಇದು ಸೆಕೆಂಡ್ ಕ್ರೀಮ್. ನಿಮ್ಗೆ ಇವೆರಡು ಕ್ರೀಮ್ ಬೇಕೇ ಬೇಕು. ಇದ್ರಲ್ಲಿ 2ರಲ್ಲಿ ಒಂದು ತಗೋಬೇಕು, ಹೇರ್ಸ್ ಅಕಾರ್ಡಿಂಗ್. ಅವ್ರ ಹೇರ್ ಯಾವ ರೀತಿ ಇದೆ ನೋಡ್ಕೊಂಡು ನಾವು ಈ ಕ್ರೀಮ್ನ, ಯಾವ ಕ್ರೀಮ್ನ ನಾವು ಅಪ್ಲೈ ಮಾಡ್ಬೇಕಂತೇಳಿ ನೀವು ಡಿಸೈಡ್ ಮಾಡ್ಬೇಕು. ತಿಕ್ಕಿದ್ಯಾ ತಿನ್ನಿದ್ಯಾ ನೋಡ್ಕೊಂಡು ನೀವು ಯಾವ ಕ್ರೀಮ್ ತಗೊಂಡ್ರೆ ಬೆಟರ್ ಅಂತೇಳಿ ನೀವು ಡಿಸೈಡ್ ಮಾಡ್ಬೇಕು. ಇವಾಗ ತುಂಬಾನೇ ತಿನ್ನಾಗಿರುತ್ತೆ ಅವ್ರಿಗೆ, ಡ್ಯಾಮೇಜ್ ಫುಲ್ ಇರುತ್ತೆ ಅವ್ರಿಗೆ. ಇವಾಗ ಇದನ್ನು ಅವ್ರಿಗೆ ಸ್ಟ್ರಾಂಗ್ ಆಗುತ್ತೆ ಪ್ರಾಡಕ್ಟ್, ಈ ಪ್ರಾಡಕ್ಟ್ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅವಾಗ ನಾವ್ ಏನ್ ಮಾಡ್ಬೋದು, ಅವಾಗ ಸ್ಪಾ ಕ್ರೀಮ್ ನ ಆಡ್ ಮಾಡಿ ಅದ್ರಲ್ಲಿ. ಅವಾಗ ಏನಾಗುತ್ತೆ, ಕ್ರೀಮ್ದು ಸ್ವಲ್ಪ ಮೈಲ್ಡ್ ಆಗುತ್ತೆ, ಏನ್ ಕೆಮಿಕಲ್ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಮೈಲ್ಡ್ ಆಗುತ್ತೆ. ಅವಾಗ ನಮ್ಮ ಹೇರಿಗೆ ಡ್ಯಾಮೇಜ್ ಆಗೋದಿಲ್ಲ, ಇನ್ನು ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅರ್ಥ ಆಯ್ತಾ ನಾ ಹೇಳಿದ ಪಾಯಿಂಟ್ಸ್? ಇದನ್ನು ಅವಾಗ ನಮ್ಗೆ ಬಹಳ ಸ್ಟ್ರಾಂಗ್ ಅನ್ಸಿದಾಗ ಅದ್ರ ಜೊತೆಗೆ ನಾವು ಸ್ಪಾ ಕ್ರೀಮ್, ಸ್ವಲ್ಪ ಸ್ಪಾ ಕ್ರೀಮ್ ಮಿಕ್ಸ್ ಮಾಡಿದ್ ಬಂದ್ರೆ ಸ್ವಲ್ಪ ಮೈಲ್ಡ್ ಆಗುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಪ್ರಾಡಕ್ಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಇವಾಗ ಫಸ್ಟ್ ಕ್ರೀಮ್ ಇದು ಅಪ್ಲಿಕೇಶನ್. ನೆಕ್ಸ್ಟ್ ನಾವೆಲ್ಲ ಏನೋ ಸ್ಟ್ರೈಟ್ನಿಂಗ್. ಇಲ್ಲ ಇಲ್ಲ ಇಲ್ಲ, ನಾನು ಇವಾಗ ಏನಂದೆ ನಿಮಗೆ, ಲೋರಿಯಲ್ ಕಂಪ್ನಿಯಲ್ಲಿ 2 ತರ ಪ್ರಾಡಕ್ಟ್ ಬರುತ್ತೆ. ಒಂದು ಸ್ಟ್ರಾಂಗ್ ಇರುತ್ತೆ, ಇನ್ನೊಂದು ಮೈಲ್ಡ್ ಇರುತ್ತೆ. ಸೊ ಸ್ಟ್ರಾಂಗ್ ಯಾವ ಹೇರಿಗೆ ಯೂಸ್ ಮಾಡ್ಬೇಕಂದ್ರೆ, ಹೆವಿ ಕರ್ಲಿ ಇದ್ದಿದ್ದ ಹೇರಿಗೆ, ತಿಕ್ಕಿದ್ದ ಹೇರಿಗೆ ಹೆವಿ ಸ್ಟ್ರಾಂಗ್ ನೀವು ಯೂಸ್ ಮಾಡ್ಬೇಕು. ಇದು ಮೈಲ್ಡ್ ಇರುವಂತ ಹೇರ್ಸಿಗೆ. ಈಗ ವೇವಿ ಹೇರ್, ಇವಾಗ ಕೆಮಿಕಲಿ ಟ್ರೀಟೆಡ್ ಹೇರ್, ಆಮೇಲೆ ನಿಮಗೆ ಏನಪ್ಪಾ ಕಲರಿಂಗ್ ಮಾಡಿರುವಂತ ಹೇರ್ ಬರ್ತಾವಲ್ಲ, ಅವಾಗ ನೀವು ಏನ್ ಮಾಡ್ಬೇಕು, ಮೈಲ್ಡ್ ಯೂಸ್ ಮಾಡ್ಬೇಕು. ಅವ್ರು ತುಂಬಾನೇ ಇನ್ನು ತಿನ್ನಾಗಿದೆ ಅವ್ರ ಹೇರ್ಸ್, ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತಂತ ನಿಮ್ ಮೈಂಡ್ ಅಲ್ಲಿ ಏನಾದ್ರು ಬಂದ್ರೆ ಈ ಸ್ಪಾ ಕ್ರೀಮ್ ನ ಸ್ವಲ್ಪ ಅಪ್ಲಿಕೇಶನ್ ಮಾಡಿ ಇದ್ರಲ್ಲೂ ಮಿಕ್ಸ್ ಮಾಡ್ಬೋದು, ಇದ್ರಲ್ಲೂ ಮಿಕ್ಸ್ ಮಾಡ್ಬೋದು. ಇದ್ರಲ್ಲಿ ಯಾಕೆ ಮಾಡ್ತೀರಾ, ಇದನ್ನ ಯೂಸೇ ಮಾಡಕ್ ಹೋಗ್ಬೇಡಿ ನೀವು. ಇದು ಸ್ಟ್ರಾಂಗ್ ಇರೋಂತ ಹೇರಿಗೆ, ಹೆವಿ ಕರ್ಲಿ ಇರೋಂತ ಹೇರಿಗೆ ಯೂಸ್ ಮಾಡಿ. ಇದು ಮೈಲ್ಡ್ ಇದೆ ನೋಡಿ, ಪರ್ಪಲ್ ಕಲರ್ ಇರೋದು ಮೈಲ್ಡ್. ಈ ತರ ಇವಾಗ ನ್ಯೂ ಪ್ಯಾಕೇಜಿಂಗ್ ಬಂದಿದೆ ಇದು ಲೋರಿಯಲ್ದು. ಸೊ ಇದನ್ನು ನೀವು ನೋಡ್ಕೊಳ್ಳಿ, ಎಕ್ಸ್ಟ್ರಾ ರೆಸಿಸ್ಟೆಂಟ್, ಇಲ್ಲಿ ಬರೀ ರೆಸಿಸ್ಟೆಂಟ್ ಇಷ್ಟೇ ಇರುತ್ತೆ. ಇದು ಕರ್ಲಿ ಇದ್ದವ್ರಿಗೆ, ಇದು ಸ್ವಲ್ಪ ಮೈಲ್ಡ್ ಆಗಿ ಕಲರ್, ಇವಾಗ ತಿನ್ನಾಗಿರುತ್ತೆ ಹೇರು, ವೇವಿ ಇರುತ್ತೆ ಹೇರು ಅಂತವ್ರಿಗೆ. ಇದೆರಡೇ ಪ್ರಾಡಕ್ಟ್ ಲೋರಿಯಲ್ ಒಳಗ್ ಬರೋದು, ಓಕೆನಾ? ಆಮೇಲೆ ಇದು ಫಸ್ಟ್ ಕ್ರೀಮು, ಇದು ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ಕ್ರೀಮು. ಇವಾಗೆಲ್ಲ ನಾವು ಸ್ಟ್ರೈಟ್ನಿಂಗ್ ಎಲ್ಲ ಆಗಿರುತ್ತೆ ಕಂಪ್ಲೀಟ್ ಆಗಿ. ನಾವು ಪೂರ್ತಿ ಏನೋ ಸ್ಟ್ರೈಟ್ನಿಂಗ್ ಪ್ರೊಸೆಸ್ ನ ಮುಗಿಸಿರ್ತೀವಿ. ಸೊ ಸೆಟ್ ಮಾಡೋಕ್ಕೋಸ್ಕರ ಒಂದು ಕ್ರೀಮ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದೇನ್ ಕೆಲಸ ಮಾಡಿದೀವಲ್ಲ ನಾವು ಸ್ಟ್ರೈಟ್ನಿಂಗ್ ಪೂರ್ತಿ, ಅದನ್ನ ಸೆಟ್ ಮಾಡೋಕ್ಕೋಸ್ಕರ, ಪರ್ಮನೆಂಟ್ ಆಗಿ ಒಂದು ಶೇಪ್ ಕೊಡೋಕೋಸ್ಕರ ನ್ಯೂಟ್ರಲೈಸರ್ ಯೂಸ್ ಮಾಡೋದು ನಾವು.
ಸೊ ಇದನ್ನು ಇರ್ಬೇಕು ನಿಮ್ಮ ಹತ್ರ, ಇದನ್ನು ಇರ್ಬೇಕು. ಇವಾಗ ಏನೆಲ್ಲ ಹೇಳಿದಿನಲ್ಲ ಅದಿಷ್ಟುನು ಇರ್ಬೇಕು ನಿಮ್ಮ ಹತ್ರ, ಒಂದು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ತಾ ಇದೀರಾ ಅಂದ್ರೆ. ಅರ್ಥ ಆಯ್ತಾ? ಇದರದ ನೀವು ಪ್ರಾಡಕ್ಟ್ ನಾಲೆಜ್ ಕೊಟ್ರಿ, ಓಕೆ. ಇದ್ರ ಬಗ್ಗೆ ಥಿಯರಿ ಬಗ್ಗೆ ಬೇಸಿಕ್ ಬಗ್ಗೆ ಹೇಳ್ತೀರಾ, ಪ್ರಾಕ್ಟಿಕಲ್ ಹೆಂಗ್ ಮಾಡೋದು ಅಂತ ಹೇಳ್ತೀರಾ? ಹೇಳದ್ನಲ್ಲ ಅದ್ರಲ್ಲಿ ನೆನ್ನೆ ಇದ್ರ ಬಗ್ಗೆನೇ ಇತ್ತು. ನೆನ್ನೆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಬಂದಿದ್ರು. ಸೊ ಹೋಗ್ಬಿಟ್ರು ಇವ್ರು ಸ್ವಲ್ಪ ಅದನ್ನ ವಿಡಿಯೋನ ಸ್ವಲ್ಪ ಇದು ಮಾಡಿ ನೆಕ್ಸ್ಟ್ ಆಫ್ ಮಾಡಿ ಆನ್ ಮಾಡಿ. ಇಲ್ಲ ಇದ್ರಂಗೆ ಪೌಚ್ ಬರ್ತಲ್ಲ, ಸೆಕೆಂಡ್ ಬರ್ತೀನಿ ಹೌಸ್ ಬರುತ್ತೆ. ಬರುತ್ತೆ ನೋಡ್ರಿ. ಇದನ್ನ ತಗೊಂಡ್ಬಿಡಿ ಅಲ್ಲ, ಬೆಸ್ಟ್.